ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಮೊಬೈಲ್ ಹಿಂದೆ ಇದ್ದೀರಾ? ಯಾರು ಹಾಕಿದ್ದಾರೆ, ಎಷ್ಟು ಜನ ಹಾಕಿದ್ದಾರೆ? ಇವತ್ತು ದಿವಸ ಏನು ನಮ್ಮ ಕೋಲಾರ ಕೋಮುಲ್ ಚುನಾವಣೆ ಸ್ಟಾರ್ಟ್ ಆಗಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತಿಂದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ. ಅದರಿಂದ ಇವತ್ತು ತುಂಬ ಒಳ್ಳೆಯ ದಿವಸ ಅಂತ ಸ್ವಾಮಿಗಳು ಹೇಳಿದಾಗ ಏನು ನಮ್ಮ ಮುಳಬಾಗಿಲು ತಾಲೂಕಿನ ಪೂರ್ವ ಮತ್ತು ಪಶ್ಚಿಮ, ಪೂರ್ವಕ್ಕೆ ಕಡೆಪಲ್ಲಿ ನಾಗೇಶ್ ಸರ್ ಅವರು ಹಾಗೂ ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡ ಸರ್ ಅವರು ಹಾಗೂ ಏನು ಶ್ರೀನಿವಾಸಪುರ ಮತ್ತು ಕೋಲಾರ ಮತ್ತು ಮುಳಬಾಗಿಲು ಲೇಡಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ನಮ್ಮ ಶ್ರೀಮತಿಯವರು ಲಕ್ಷ್ಮೀ ಮೇಡಮ್ ಅವರು ಇವರೆಲ್ಲ ಮಾಡಿದ್ದಾರೆ, ನಾಮಿನೇಷನ್ ಮಾಡಿದ್ದಾರೆ. ನಮ್ಮ ಜೊತೆಗೆ ಶ್ರೀನಿವಾಸಪುರದ ಎಲ್ಲ ಕ್ಯಾಂಡಿಡೇಟ್ ಕೂಡ ಎಲ್ಲ ಒಟ್ಟಾಗಿ ಸೇರಿ, ನಾನು ಮತ್ತು ನಮ್ಮ ಶ್ರೀನಾಥ್ ನಮ್ಮ MP ಅವರು ಎಲ್ಲ ಸೇರಿ ಕೂಡ ಬಂದು ನಾವೆಲ್ಲ ಒಟ್ಟಾಗಿ ಸೇರಿ ನಾಮಿನೇಷನ್ನ ಫೈಲ್ ಮಾಡಿದ್ದೀವಿ. ನಮ್ಮ ಆನಂದ್ ರೆಡ್ಡಿ ಮುಖಾಂತರ ಫೈಲ್ ಮಾಡಿದ್ದೀವಿ. ಇವರೆಲ್ಲರಿಗೂ ಜಯ ಸಿಗಲಿ ಅಂತ ಒಬ್ಬ ಶಾಸಕನ ಕೂಡ ನಾನು ಕೇಳ್ಕೊತೀನಿ. ಅದರ ಮತ ಎಲ್ರಿಗೂ ಒಳ್ಳೇದು ಮಾಡಿ. ಸೊ ಮುಂದಿನ ದಿವಸ ನಮ್ಮ ಶ್ರೀನಿವಾಸಪುರ ಮುಳಬಾಗಿಲು ಕೂಡ ರಾಜಕೀಯ ಪ್ರಕ್ರಿಯೆ ಚೆನ್ನಾಗಿರಲಿ ಅಂತ ಇವತ್ತು ನಾಮಿನೇಷನ್ ಫೈಲ್ ಮಾಡಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ ಕೂಡ ಶುಭವಾಗಲಿ ಅಂತ ಕೇಳ್ಕೊತೀನಿ. ಓಕೆ ಸರ್. ಶಶಿಗಳೆಲ್ಲ ಮುಗಿದ್ದಾರೆ, ಅವ್ರು ಆಯ್ಕೆಯಾಗಿ ಬಂದಿದ್ದೀವಿ. ಎಲ್ಲರೂ ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ಪ್ರಿಯಾ, JDS ಇಂದ ಮತ್ತು ಹಿಂಗೆ ಇದರಿಂದ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಲೀಡರ್ಸ್ಗೂ ಧನ್ಯವಾದಗಳು. ಈ ಏನು ಅವಕಾಶ ಸಿಕ್ಕಿದೆ, ಒಳ್ಳೆ ಕಾರ್ಯ. ಮಹಿಳಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲರೂ ಆಶೀರ್ವಾದ. ಎಲೆಕ್ಷನ್ ಸರ್ ಬಂದಿದೆ ಸರ್. ಇವತ್ತು 25ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಮುಳಬಾಗಿಲು ತಾಲೂಕಿನ ಪೂರ್ವದ ಕಡೆಯಿಂದ ಪೂರ್ವ ಕ್ಷೇತ್ರ, ಆ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ. ನಾನು ಈಗಾಗಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ. 3 ಬಾರಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಜನರ ಒಂದು ಒತ್ತಾಯದ ಮೇರೆಗೆ ಮತ್ತು ನಮ್ಮ ತಾಲೂಕಿನ ಶಾಸಕರು ಆನಂದ್ ರೆಡ್ಡಿ ಅವರು, ಮುರಳಿ ಅವರು ಮತ್ತು ಸಾಮೇಗೌಡರು, ರಘುಪತ್ ರೆಡ್ಡಿ ಅವರು, ಇವರೆಲ್ಲರ ಒಂದು ಡಾಕ್ಟರ್ ಪ್ರಕಾಶ್ ಅವರು, ಇವರ ಒತ್ತಾಸೆ ಮೇರೆಗೆ ಮತ್ತೆ ಈ ಬಾರಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಜನರ ಒಂದು ಸೇವೆನೇ ನನ್ನ ಗುರಿ. ಎಲ್ಲ ಕೂಡ ಮತದಾರರಲ್ಲಿ ಮನವಿ ಮಾಡೋದೇನು ಅಂತಂದರೆ, ನನ್ನನ್ನು ಈ ಚುನಾವಣೆಯಲ್ಲಿ ಜೈಬೇರಿ ಬಾರಿಸೋಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಕೋಮಲ್ ಚುನಾವಣೆಯ ಅಭ್ಯರ್ಥಿಗಳನ್ನು ವಿಶೇಷವಾಗಿ ಬೆಳಗ್ಗೆ 5:30ರಿಂದ 6:30 ಎಲ್ಲ ಅಭ್ಯರ್ಥಿಗಳು ಕೂಡ ಕಾಣಿಪಾಕಮ್ಮಲ್ಲಿ ಪೂಜೆ ಮಾಡಿಕೊಂಡು ಇವತ್ತು ಒಳ್ಳೆಯ ದಿವಸ ಅಂದ್ಬಿಟ್ಟು ನಮ್ಮ ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ಕ್ಷೇತ್ರ ಅಭ್ಯರ್ಥಿಗಳು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಪೂರ್ವಕ್ಕೆ ಕಾಣಿಪಲ್ಲಿ ನಾಗರಾಜ್ ಅವರು, ಪಶ್ಚಿಮಕ್ಕೆ
ಮೊನ್ನೆ ಬಿ ವಿ ಶಾಮೇಗೌಡ ಸಾಹೇಬರು ಹಾಗೂ ನಮ್ಮ ಶ್ರೀನಿವಾಸಪುರ ಮತ್ತು ಕೋಲಾರ ಮತ್ತು ಮುಳಬಾಗಲ್ ಲೇಡಿ ಕ್ಯಾಂಡಿಡೇಟ್ ಇರ್ತಕ್ಕಂಥ ಲಕ್ಷ್ಮೀಪ್ರಿಯಾ ಮೇಡಮ್ ಅವರು ಹಾಗೂ ನಮ್ಮ ಶ್ರೀನಿವಾಸಪುರ ಮತ್ತೋರು ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ನಮ್ಮ ಶಶಿಕಲಾ ಮೇಡಮ್ ಅವರು ಕೂಡ ಯಲಬುರ್ಗಿ ಕ್ಷೇತ್ರಕ್ಕೆ ನಾವು ಬೈರಡಿ ಸಾರು ನಾವು ನಾಮಿನೇಷನ್ ಫೈಲ್ ಮಾಡಿದ್ದೀವಿ. ಇವತ್ತು ನಾವು ಮತ್ತು ಮುಳಬಾಗಲ್ ಕ್ಷೇತ್ರದ ಎಲ್ಲ ನಾಯಕರು ಆನಂದ್ ರೆಡ್ಡಿ ಸಾಹೇಬರು ಮತ್ತು ಎಲ್ಲ ನಾಯಕರು ಸೇರಿ ನಮ್ಮ MP ಮಲ್ಲೇಶ್ ಅವರು ಮತ್ತು ನಮ್ಮ ಶ್ರೀನಾಥ್ ಅವರು ಹಾಗೂ ನಾವೆಲ್ಲ ಸೇರಿ ಕೂಡ ಬಂದು ನಾಮಿನೇಷನ್ ಫೈಲ್ ಮಾಡಿದ್ವಿ. ಮುಂಬರುವ ದಿನಗಳಲ್ಲಿ ಕಾಲ ಬದಲಾವಣೆ ಕಾಣ್ತಾ ಇದೆ. ಇದೇ ರೀತಿ ಕೂಡ ಕಾಲ ಬದಲಾವಣೆ ಆಗಲಿ. ಇವತ್ತು ಹೋಯ್ತು JDS ಹೋಯ್ತು ಅನ್ನೋ ಒಂದು ಪ್ಲೇಸಲ್ಲಿ ಕೂಡ ನಾವು ಕುಡಿದು ಹೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ 25ನೇ ತಾರೀಕು ತನಕ ಎಲ್ಲ ಪ್ರಮುಖ ನಾಯಕರು ನಾಮಿನೇಷನ್ ಹಾಕಿ ಅಂತ ಮಲ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆ ನಾವು ಪಕ್ಷ ಇಲ್ಲಿ ಕುಡಿದಾಡಬೇಕಂದ್ರೆ ನಾವು ಗೆಲ್ಲಬೇಕು ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗುತ್ತೆ. ಎಲ್ಲ ಕ್ಯಾಂಡಿಡೇಟ್ ಕೂಡ ಗೆದ್ದು ಬರಲಿ ಅಂತ ನಾನು ಶುಭ ಹಾರೈಸ್ತೀನಿ. ಇವತ್ತು ಏನು ಕೋಮಲ್ ಡೈರೆಕ್ಟರ್ಸ್ಗೆ ಎಲೆಕ್ಷನ್ ಇವತ್ತಿಂದ ಏನು ನಾಮಿನೇಷನ್ ಪೇಪರ್ಸ್ ಫೈಲ್ ಮಾಡೋಕ್ಕೆ ಏನೋ ಒಂದು ನಿಗದಿ ಮಾಡಿರೋ ದಿನ ಇವತ್ತು ಮುಳಬಾಗಿಲು ಕ್ಷೇತ್ರದ ಮತ್ತು ಶ್ರೀನಿವಾಸಪುರ ಕ್ಷೇತ್ರದ 5 ಅಭ್ಯರ್ಥಿಗಳು ನಾವು ಇವತ್ತು ನಾಮಿನೇಷನ್ ಹಾಕಿದ್ದೀವಿ. JDS ಪಕ್ಷದ ವತಿಯಿಂದ CMR ಶ್ರೀನಾಥ್ ಅವರು, ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅಣ್ಣ ಅವರು ಮತ್ತು ಪಡಕ್ನಳ್ಳಿ ನಟರಾಜ್ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಬಂದು ಏನು ನಾಮಿನೇಷನ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದೀವಿ. ಈ 5 ಕ್ಯಾಂಡಿಡೇಟ್ಸ್ ಏನು ಇವತ್ತು ಹಾಕಿದಾರೋ ಇವ್ರ ಜೊತೆ ಏನು JDS ಪಕ್ಷದ ನಾಳೆ ನಾಡಿದ್ದು ಏನು ನಾಮಿನೇಷನ್ಸ್ ಹಾಕ್ತಾರೋ ಅವರೆಲ್ಲ ಗೆಲುವು 100% ಖಚಿತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು ಒಗ್ಗಟ್ಟಾಗಿ ನಾವು ಮಾಡಿದ್ದೀವೋ ಮಿಕ್ಕಿರೋ ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳು ಹಿಂಗೆ ಒಂದು ನಾಮಿನೇಷನ್ ಹಾಕಿ ನಾವು ಕೆಲಸ ಜವಾಬ್ದಾರಿ ನಮ್ಮ ನಾಯಕರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ಕುಮಾರಣ್ಣ ಮತ್ತು ದೇವೇಗೌಡರು ಸಾಹೇಬರು ಇಬ್ಬರು ನಮ್ಮ ಈ ಕೋಮಲ್ ಎಲೆಕ್ಷನ್ಸ್ಗೆ ಭಾಳ ಸಹಕಾರ ಮಾಡಿದ್ದಾರೆ ಮತ್ತು ಏನು ಒಂದು ಇದು ಮಾಡ್ತಾರೋ ಅದೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನಮ್ಮ ಕೋಲಾರ ಕೋಮಲ್ ಚುನಾವಣೆ ಸ್ಟಾರ್ಟ್ ಆಗಿತ್ತು ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತಿಂದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ. ಅದರಿಂದ ಇವತ್ತು ತುಂಬ ಒಳ್ಳೆಯ ದಿವಸ ಅಂತ ಸ್ವಾಮಿಗಳು ಹೇಳಿದಾಗ ಏನು ನಮ್ಮ ಮುಳಬಾಗಲ್ ತಾಲೂಕಿನ ಪೂರ್ವ ಮತ್ತು ಪೂರ್ವಕ್ಕೆ ಕಾಡೇಪಲ್ಲಿ ನಾಗರಾಜ್ ಸರ್ ಅವರು ಹಾಗೂ ಪಶ್ಚಿಮಕ್ಕೆ ನಮ್ಮ ಶಾಮೇಗೌಡ ಸರ್ ಅವರು ಹಾಗೂ ಏನು ಶ್ರೀನಿವಾಸಪುರ ಮತ್ತು ಕೋಲಾರ ಮತ್ತು ಮುಳಬಾಗಲ್ ಲೇಡಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಶ್ರೀಮತಿಯವರು ಲಕ್ಷ್ಮೀ ಮೇಡಮ್ ಅವರು ಇವರೆಲ್ಲ ಮಾಡಿದ್ದಾರೆ, ನಾಮಿನೇಷನ್ ಮಾಡಿದ್ದಾರೆ. ನಮ್ಮ ಜೊತೆಗೆ ಶ್ರೀನಿವಾಸಪುರದ ಎಲ್ಲ ಕ್ಯಾಂಡಿಡೇಟ್ ಕೂಡ ಎಲ್ಲ ಒಟ್ಟಾಗಿ ಸೇರಿ ನಾನು ಮತ್ತು ನಮ್ಮ ಶ್ರೀನಾಥ್ ನಮ್ಮ MP ಅವರು ಎಲ್ಲ ಸೇರಿ ಕೂಡ ಬಂದು ನಾವೆಲ್ಲ ಒಟ್ಟಾಗಿ ಸೇರಿ ನಾಮಿನೇಷನ್ನ ಫೈಲ್ ಮಾಡಿದ್ದೀವಿ. ನಮ್ಮ ಆನಂದ್ ರೆಡ್ಡಿ ಮುಖಾಂತರ ಫೈಲ್ ಮಾಡಿದ್ದೀವಿ. ಇವರೆಲ್ಲರಿಗೂ ಜಯ ಸಿಗಲಿ ಅಂತ ಒಬ್ಬ ಶಾಸಕನಾಗಿ ಕೂಡ ನಾನು ಕೇಳ್ಕೊತೀನಿ. ಕೋಲಾರ ಮತ ಎಲ್ರಿಗೂ ಒಳ್ಳೇದು ಮಾಡಿ. ಸೊ ಮುಂದಿನ ದಿವಸ ನಮ್ಮ ಶ್ರೀನಿವಾಸಪುರ ಮುಳಬಾಗಲ್ ಕೂಡ ರಾಜಕೀಯ ಬಗ್ಗೆ ಚೆನ್ನಾಗಿರಲಿ ಅಂತ ಇವತ್ತು ನಾಮಿನೇಷನ್ ಫೈಲ್ ಮಾಡಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ ಕೂಡ ಶುಭವಾಗಲಿ ಅಂತ ಕೇಳ್ಕೊತೀನಿ. ಸ್ವಲ್ಪ ನೆನಪಿಯಾಗಿ ನಿಂತ್ಕೊತೀರಿ ನೋಡಿ.